ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಜಾತಕ ಹೇಗಿದೆ, ಅವರ ಡೇಟ್ ಆಫ್ ಬರ್ತ್ ಮತ್ತು ಹುಟ್ಟಿದ ಸಮಯ ಇವೆರಡರ ಆಧಾರದ ಮೇಲೆ ಅವರ ಗ್ರಹಗತಿಗಳು ಪ್ರಮುಖವಾಗಿ ಒಂದು ಜಾತಕ ಅಂತ ನೋಡಿದಾಗ ಗುರು ಎಲ್ಲಿದ್ದಾನೆ ಅಂತ ನೋಡ್ತಾರೆ, ಶನಿ ಎಲ್ಲಿದ್ದಾನೆ ಅಂತ ನೋಡ್ತಾರೆ, ರಾಹು ಕೇತು ಎಲ್ಲಿದ್ದಾರೆ ಅಂತ ನೋಡ್ತಾರೆ. ಅವುಗಳ ಆಧಾರದ ಮೇಲೆ ಅವರ ಜಾತಕ ಮತ್ತು ಸೂರ್ಯ ಎಲ್ಲಿದ್ದಾನೆ ಅಂತ ಕೂಡ ನೋಡ್ತಾರೆ. ಒಬ್ಬ ರಾಜಕಾರಣಿ ಅಂತ ಬಂದಾಗ ಸೂರ್ಯ ಕೂಡ ಬಹಳ ಪ್ರಾಮುಖ್ಯತೆ ಪಡ್ಕೊಳ್ಳುವಂಥದ್ದು. ಹಾಗಾಗಿ ಡಿ.ಕೆ.ಶಿಗಿರೋದು ರಾಜಯೋಗವೋ ಕಂಟಕ ಯೋಗವೋ, ಕೈ ನಾಯಕನ ಜಾತಕ ಜಾಲಾಡ್ತಾ ಇದ್ದಾರೆ ಜ್ಯೋತಿಷಿಗಳು. ಕನಕಪುರ ಬಂಡೆಯ ಹಣೆ ಬರಹವನ್ನು ಬದಲಿಸುತ್ತಾ ಈ ವರ್ಷ ನಿಯೋಜಿತ ಸಿಎಂ ಡಿ.ಕೆ.ಶಿ ಕುಂಡಲಿಯಲ್ಲಿ ಇದೆಯಾ ಭಾರಿ ಟ್ವಿಸ್ಟ್? ಕಂಟಕಗಳನ್ನೆಲ್ಲ ಮೆಟ್ಟಿ ನಿಲ್ತಾರ ಕೈ ಟ್ರಬಲ್ ಶೂಟರ್? ಡಿ.ಕೆ. ಶಿವಕುಮಾರ್ ಜಾತಕದಲ್ಲಿ ಇರುವ ಆ ರಹಸ್ಯ ಯೋಗ ಯಾವುದು? ಡಿ.ಕೆ. ಶಿವಕುಮಾರ್ ಅವರಿಗೆ ಶನಿ ಮುನಿಸು ಮುಗಿತಾ, ರಾಹು ದೆಸೆ ಆರಂಭವಾಯ್ತಾ, ದಶಾಭುಕ್ತಿ ಏನ್ ಹೇಳುತ್ತೆ? ಡಿ.ಕೆ. ಶಿವಕುಮಾರ್ ಭವಿಷ್ಯದ ಕುರಿತ ಆ ಭವಿಷ್ಯ ಏನಿರಬಹುದು? ರಾಜಯೋಗದ ಹೊಸ್ತಿಲಲ್ಲಿ ಇದೆಯಾ ಅಥವಾ ಕಂಟಕದ ಕರಿನೇರಳೇನಾದ್ರೂ ಆವರಿಸಿದ್ಯಾ? ಡಿ.ಕೆ.ಶಿಯ ಮುಂದಿರುವಂತಹ ಸವಾಲುಗಳ ಬಗ್ಗೆ ಜ್ಯೋತಿಷ್ಯ ಹೇಳೋದೇನು? ಬಂಡೆಯ ಪಟ್ಟಾಭಿಷೇಕಕ್ಕೆ ಗ್ರಹಗಳು ಸಾಥ್ ಕೊಡುತ್ತವ? ಡಿ.ಕೆ. ಶಿವಕುಮಾರ್ ಸಿಎಂ ಕುರ್ಚಿ ಕನಸಿಗೆ ಗ್ರಹ ಬಲ ಹೇಗಿದೆ? ಶನಿ ಮುನಿಸು ಮುಗಿತಾ, ಶನಿ ದೆಸೆ ಮುಗಿದು ರಾಹು ದೆಸೆ ಶುರುವಾಯ್ತಾ? ಡಿ.ಕೆ. ಶಿವಕುಮಾರ್ ಭವಿಷ್ಯದ ಕುರಿತು ಆ ಭವಿಷ್ಯ ಏನು, ನಿಖರವಾದಂಥ ಭವಿಷ್ಯ ಏನು? ಹಲವಾರು ಜಾತಕಗಳಲ್ಲಿ ರಾಜಯೋಗ ಇದೆ, ಮುಖ್ಯಮಂತ್ರಿ ಆಗುವಂಥ ಯೋಗ ಇದೆ ಅನ್ನುವಂಥದ್ದನ್ನ ಗ್ರಹ ದೆಸೆಗಳು ಅಥವಾ ಗ್ರಹಕೂಟ ಹೇಳ್ತಾ ಇರುತ್ತೆ. ಜಾತಕ ನೋಡಿದಾಗಲೇ ಹೇಳಿಬಿಡ್ತಾರೆ ಜ್ಯೋತಿಷಿಗಳು ಹೇಗಿದೆ ಅವರ ಗ್ರಹಗತಿ ಮುಂದಿನ ದಿನಗಳಲ್ಲಿ ಅಂತ. ಡಿ.ಕೆ. ಶಿವಕುಮಾರ್ ಮುಂದಿನ ನಡೆಗೆ ನವಗ್ರಹಗಳು ಸಹಕರಿಸುತ್ತವ? ಪ್ರಮಾಣಕ್ಕೆ ಡಿ.ಕೆ.ಶಿ ಆರಿಸಿಕೊಂಡ ಸಮಯ ಸರಿಯಾಗಿದೆಯೇ? ಕಾಲದ ಲೆಕ್ಕಾಚಾರ ಉಲ್ಟಾ ಹೊಡೆದ್ರೆ ಸಂಕಷ್ಟ ಕಾಲ ಫಿಕ್ಸಾ? ಡಿ.ಕೆ.ಶಿ ಪ್ರಮಾಣ ವಚನದ ಮುಹೂರ್ತದ ಮೇಲೆ ಜ್ಯೋತಿಷಿಗಳು ತಮ್ಮ ಚಿತ್ತವನ್ನ ಹರಿಸಿದ್ದಾರೆ. ಅವರ ಜಾತಕವನ್ನ ಮತ್ತು ಈ ವೇಳೆ ತಿಥಿ ವಾರ ನಕ್ಷತ್ರ ನೋಡಿಯೇ ಡಿ.ಕೆ. ಶಿವಕುಮಾರ್ ಪಟ್ಟು ಹಿಡಿದ್ರ ಆ ದಿನದ ಮುಹೂರ್ತದಲ್ಲಿರುವ ಮೆಗಾ ಸೀಕ್ರೆಟ್ ಏನು? ಬುಧವಾರವೇ ಅವರು ಪ್ರಮಾಣ ವಚನ ಯಾಕೆ ಸ್ವೀಕರಿಸ್ತಾರೆ? ಅವತ್ತು ಮಧ್ಯಾಹ್ನ ಸೂರ್ಯ ನೆತ್ತಿಗೆ ಬರುವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಆರಿಸಿಕೊಂಡ ಲಗ್ನ, ಆ ಲಗ್ನದ ಶಕ್ತಿ ಎಂಥದ್ದು? ಮುಹೂರ್ತದ ಎಡವಟ್ಟಿನಿಂದ ಆಡಳಿತಕ್ಕೆ ಧಕ್ಕೆ ಏನಾದರೂ ಬರಬಹುದಾ ಅಥವಾ ಅನುಕೂಲ ಆಗುತ್ತಾ ಮುಹೂರ್ತ? ಪ್ರಮುಖವಾಗಿ ಯಾವುದೇ ಒಂದು ಜಾತಕ ನೋಡಿದಾಗ ನೋಡಿ, ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ.ಶಿ ಜಾತಕ ಸಮರದಲ್ಲಿ ನವಗ್ರಹಗಳ ಯುದ್ಧದಲ್ಲಿ ಗೆಲ್ಲೋದು ಯಾರು? ಡಿ.ಕೆ.ಶಿ ನಂಬಿರುವಂತಹ ದೈವ ಶಕ್ತಿಯೇ ಕೈ ಹಿಡಿಯುತ್ತಾ? ಕೋಟಿ ದೇವತೆಗಳ ಆಶೀರ್ವಾದ ಪಡೆದ ಮುಹೂರ್ತವಿದ ಬುಧವಾರ ಸಂಜೆ 4:05 ಬುಧವಾರವೇ ಬದಲಾಗುತ್ತಾ ಕರ್ನಾಟಕದ ದಿಕ್ಸೂಚಿ? ಬಂಡೆಯ ಪಟ್ಟಕ್ಕೆ ಮುಳ್ಳಾಗುತ್ತಾ ನವಗ್ರಹಚಾರ? ಜ್ಯೋತಿಷಿಗಳ ಸವಾಲಿಗೆ ಉತ್ತರ ಕೊಡ್ತಾರ ಡಿ.ಕೆ. ಶಿವಕುಮಾರ್? ರಾಜಯೋಗದ ಬೆನ್ನಲ್ಲೇ ಕಾಯ್ತಾ ಇದೆಯಾ ಮಹಾ ಕಂಟಕ? ಡಿ.ಕೆ.ಶಿ ರಾಜಕೀಯದ ಭವಿಷ್ಯದ ಅಸಲಿ ಜಾತಕ ಹೇಳೋದೇನು? ಆ ಜಾತಕದಲ್ಲಿ ಇರುವಂತಹ ಪ್ರಮುಖ ಅಂಶಗಳೇನೇನು? ಸೊ ಪ್ರಮುಖವಾಗಿ ಬುಧವಾರವೇ ಅವರು ಈ ವೇಳೆ ತಾವು ಪದಗ್ರಹಣ ಮಾಡ್ತಾರೆ ಮುಖ್ಯಮಂತ್ರಿ ಆದಾಗ ಅಂತಂದ್ರೆ, ಸೊ ಆ ಬುಧವಾರ ಏನು ಹೇಳುತ್ತೆ? ಆ ಬುಧವಾರದ ದಿನ ಹೇಗಿದೆ? ಸಂಜೆ 4:05 ಅವರು ಸಿಎಂ ಆಗಿ ಪ್ರಮಾಣವಚನ ಸ್ವೀಕರಿಸ್ತಾರ ಅಂತಂದ್ರೆ ಆ ಸಮಯ ಹೇಗಿದೆ? ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಖ್ಯಾತ ಜ್ಯೋತಿಷಿಗಳಾದ ಶ್ರೀನಿವಾಸ್ ಗುರೂಜಿ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಸರ್, ಡಿ.ಕೆ. ಶಿವಕುಮಾರ್ ಅವರ ಒಂದು ಪಟ್ಟಾಭಿಷೇಕಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಬುಧವಾರ, ಅದು ಸಂಜೆ 4:05 ಅಂತ. ಸೊ ಇಲ್ಲಿ ಡಿ.ಕೆ. ಶಿವಕುಮಾರ್ ಸಹಜವಾಗಿ ಅವ್ರಿಗೆ ಹಿಂದೆ ಕೂಡ ಒಂದಷ್ಟು ಮಂದಿ ಜ್ಯೋತಿಷಿಗಳು ಹೇಳಿದ್ರಂತೆ, ಅವರ ಬಹಳ ನಂಬುವಂಥ ಜ್ಯೋತಿಷಿಗಳೆಲ್ಲ ಹೇಳಿದಾಗ ಮುಂದೊಂದು ದಿನ ಮುಖ್ಯಮಂತ್ರಿ ಆಗ್ತೀಯಾ ಅಂತೆಲ್ಲ ಹೇಳಿದ್ರಂತೆ. ಆ ಮಹಾ ಸುಯೋಗ ಜಾತಕದಲ್ಲೇ ಕಂಡು ಬರುತ್ತಾ ಗುರುಗಳೇ? ಬಹುಶಃ ಓರ್ವ ವ್ಯಕ್ತಿ ಹುಟ್ಟಿದ ತಕ್ಷಣವೇ ಆ ಜಾತಕ ನಿನ್ನ ಮುಂದಿನ ಕಾರ್ಯಗಳು ಏನು ಅಥವಾ ನಿನ್ನ ಕರ್ಮ ಏನು ಅನ್ನುವಂಥದ್ದನ್ನು ಹೇಳುತ್ತಾ ಗುರುಗಳೇ? ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಉತ್ತಮವಾದಂತಹ ಪ್ರಶ್ನೆ. ಪ್ರತಿಯೊಬ್ಬ ಮನುಷ್ಯನ ಜನನ ಕಾಲದಲ್ಲಿ ಗ್ರಹಗತಿಗಳ ಯೋಗಫಲ, ನಕ್ಷತ್ರ ಯೋಗಫಲ ಮತ್ತು ಅವರು ಹುಟ್ಟಿದಾಗ
ಅವರ ಜೀವನದ ಏರಿಳಿತಗಳು, ಯಾವ ವರ್ಷಗಳಲ್ಲಿ ಯಾವ ಫಲಗಳನ್ನು ಅನುಭವಿಸುವಂಥ ಯೋಗಗಳಿದೆ, ಕರ್ಮಫಲ ಯಾವುದು, ಯೋಗ ಫಲ ಯಾವುದು, ಅದೃಷ್ಟ ಫಲಗಳ್ಯಾವುದು, ದಶಾಯೋಗಗಳ್ಯಾವು, ಇವೆಲ್ಲವನ್ನೂ ಸಹ ಅದು ಹೇಳ್ತಾ ಹೋಗುತ್ತೆ. ಡಿ.ಕೆ. ಶಿವಕುಮಾರ್ ಅವರ ಜಾತಕವನ್ನು ನೀವು ನೋಡಿದ್ರೆ ತುಂಬ ಆಶ್ಚರ್ಯವನ್ನು ಪಡುವಂತಹ ಒಂದು ಜಾತಕ. ಏನಿದೆ ಗುರುಗಳೇ ಡಿ.ಕೆ. ಶಿವಕುಮಾರ್ ಅವರ ಜಾತಕದಲ್ಲಿ? ನನ್ನ ಪ್ರಕಾರದಲ್ಲಿ ನಾನು ನೋಡಿರುವಂಥ ಜಾತಕದ ಒಂದು ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮಾತಿಗೆ ಪೂರಕವಾಗಿ ಡಿ.ಕೆ. ಶಿವಕುಮಾರ್ ಅವರ ಜಾತಕ ಅಂತ ಬಂದಾಗ 15ನೇ ತಾರೀಕು 5ನೇ ತಿಂಗಳು 1961ನೇ ಇಸ್ವಿ, ಹುಟ್ಟಿರೋದು 5 ಗಂಟೆ 15 ನಿಮಿಷ ಬೆಳಗಿನ ಜಾವ ಹುಟ್ಟಿರೋದು. ಇದು ಎಲ್ಲವನ್ನೂ ತೆಗೆದುಕೊಂಡಾಗ ಅವ್ರ ಜಾತಕ ಹೇಗೆ ಹೇಳುತ್ತೆ ಅಂದರೆ ನಿಮಗೆ ಒಂದು ಆಶ್ಚರ್ಯವನ್ನು ಪಡುವಂತಹ ಒಂದು ಜಾತಕವನ್ನು ಕೊಡುತ್ತೆ. 15ನೇ ತಾರೀಕು ಮೇ ತಿಂಗಳು 1961ನೇ ಇಸ್ವಿಯಲ್ಲಿ ಸೋಮವಾರ ಜನನವನ್ನು ತಾಳ್ತಾರೆ. ಸೋಮವಾರ ಜನನವನ್ನು ತಾಳದಂತಹ ಸಂದರ್ಭ ಏನಿರುತ್ತೆ ಅಂದರೆ ಅಧಿಕ ಜ್ಯೇಷ್ಠ ಇರುತ್ತೆ ನೋಡಿ. ಅಧಿಕ ಜ್ಯೇಷ್ಠ, ಆಗ ಅಧಿಕ ಜ್ಯೇಷ್ಠ ಇರುತ್ತೆ. ಟೈಮಲ್ಲಿ ಈಗಲೂ ಸಹ ಅಧಿಕ ಜ್ಯೇಷ್ಠ ನಡೀತಾ ಇದೆ. ಈಗ ಪ್ರೆಸೆಂಟ್ ಅಧಿಕ ಜ್ಯೇಷ್ಠ ನಡೀತಾ ಇದೆ. ಅವ್ರು ಹುಟ್ಟಿದಾಗ್ಲೂ ಸಹ ಅಧಿಕ ಜ್ಯೇಷ್ಠ ಇರುತ್ತೆ. ಆಮೇಲೆ ಅವ್ರು ಹುಟ್ಟಿದಾಗ ಕೃತಿಕಾ ನಕ್ಷತ್ರ 3ನೇ ಪಾದ ಋಷಭ ರಾಶಿಯಲ್ಲಿ ಜನನವನ್ನು ತಾಳ್ತಾರೆ. ಕೃತಿಕಾ ನಕ್ಷತ್ರ 3ನೇ ಪಾದ, ಕೃತಿಕಾ ನಕ್ಷತ್ರಾಧಿಪತಿ ಯಾರು ಅಂದರೆ ಸೂರ್ಯ. ಸೊ ಒಂದು ಕ್ಲೀನಾಗಿ ಗಮನವನ್ನು ಹರಿಸಿದ್ರೆ ಗೊತ್ತಾಗ್ಬಿಡುತ್ತೆ. ನಕ್ಷತ್ರಾಧಿಪತಿ ಯಾರು ಅಂತಂದರೆ ಸೂರ್ಯ. ರಾಶ್ಯಾಧಿಪತಿ ಯಾರು ಅಂದರೆ ಶುಕ್ರ. ನೋಡಿ, ರಾಜಗುರು ಇವ್ರಿಗೆ ಪ್ರತಿಯೊಂದೂ ಸಹಿತ ಸೂರ್ಯನ ಸ್ಥಾನದಲ್ಲಿ ಜನನವನ್ನು ತಾಳ್ದಂಥವ್ರು. ನಕ್ಷತ್ರಾಧಿಪತಿ ಸೂರ್ಯ, ಮತ್ತು ರಾಶ್ಯಾಧಿಪತಿ ಬಂದು ಅವರಿಗೆ ಶುಕ್ರ, ಮತ್ತು ಲಗ್ನ ಬಂದು ಮೇಷ ಲಗ್ನದಲ್ಲಿ ಹುಡ್ತಾರೆ. ಮೇಷ ಲಗ್ನಾಧಿಪತಿ ಯಾರು ಅಂದರೆ ಅದು ಕುಜ. ಇವೆಲ್ಲವೂ ನಂತರದಲ್ಲಿ ಹೇಳ್ತೇನೆ. ಇವರು ಪ್ರಥಮ ತಿಥಿಯಲ್ಲಿ ಜನನವನ್ನು ತಾಳ್ತಾರೆ. ಶುಕ್ಲ ಪಕ್ಷದಲ್ಲಿ ಜನನವನ್ನು ತಾಳ್ದಂಥದ್ದು. ಯೋಗ ಬಂದು ಶೋಭನ ಯೋಗ ಅಂತ ಯೋಗ. ಇದು ಆಲ್ಮೋಸ್ಟ್ ಸಿಗುತ್ತೆ ಎಲ್ರಿಗೂ. ಶೋಭನ ಯೋಗ ಅಂದರೆ ಏನು ಗುರು? ಆಲ್ಮೋಸ್ಟ್ ಎಲ್ಲವೂ ಕೈ ಹಾಕಿದೆಲ್ಲವೂ ಒಂದು ಶುಭವನ್ನು ಕೊಡುವಂತಹ ಒಂದು ಯೋಗ, ಸಕ್ಸಸ್ ನೋಡುವಂತಹ ಯೋಗಗಳು ಸಿಗುತ್ತೆ. ಅದರಲ್ಲಿ ಕಿಸ್ತುಗ್ನ ಯೋಗ ಅಂತ ಒಂದು ಯೋಗತ್ತೆ. ಇದು ಭಾಳ ರೇರ್ ಸಿಗೋದು. ಕಿಸ್ತುಗ್ನ ಯೋಗ ಅಂತ ಒಂದು ಸೊ ಅದು ಸಿಗುತ್ತೆ. ಅದು ಕರ್ಣ, ಕಿಸ್ತುಗ್ನ ಕರ್ಣ ಅಂತ. ಆ ಕರ್ಣ ಸಿಗುವಂಥದ್ದು ಬಹಳ ವಿರಳವಾದಂತಹ ಜನಗಳಿಗೆ ಸಿಗುವಂಥದ್ದು, ಬಹಳ ಅಪರೂಪದ ಜನಗಳಿಗೆ ಸಿಗುತ್ತೆ. ನಂತರದಲ್ಲಿ ಇವರು ನಾನು ಆಗಲೇ ಹೇಳ್ದಂಗೆ ನಕ್ಷತ್ರಾಧಿಪತಿ ಸೂರ್ಯ, ರಾಶ್ಯಾಧಿಪತಿ ಬಂದು ಶುಕ್ರ, ಲಗ್ನಾಧಿಪತಿ ಬಂದು ಕುಜ. ಇವೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಇವರು ಜನನವನ್ನು ತಾಳದಂಥ ಸಂದರ್ಭದಲ್ಲಿ ವೃಷಭ ರಾಶಿನಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಶುಕ್ರಗ್ರಹ, ನಂತರದಲ್ಲಿ ಸೂರ್ಯಗ್ರಹ, ಚಂದ್ರಗ್ರಹ ಇವೆಲ್ಲವೂ ಸಹ ಇರುವಂಥದ್ದು. ಮತ್ತು ಆ ರಾಶ್ಯಾಧಿಪತಿ ಬಂದು ಯಾವುದು ಅಂತ ಅಂದರೆ ಶುಕ್ರ. ಇವರು ಪ್ರತಿಯೊಂದು ಆರಿಸ್ಕೊಳ್ಳುವಂತಹ ಡೇಟ್ ಆಗಲಿ, ಒಂದು ವ್ಯಾವಹಾರಿಕವಾದಂಥ ಜೀವನದ ಶೈಲಿಗಳಾಗಲಿ ಇದಕ್ಕೆ ರಿಲೇಟೆಡ್ ಆಗೇ ತೊಳ್ತಿರ್ತಾರೆ ಪ್ರತಿಯೊಂದೂ ಸಹ. ಈಗ ನಡೀತಿರುವಂತಹ ದಶಾಯೋಗಗಳು ಏನು ತೆಗೆದುಕೊಳ್ಳುತ್ತೆ ಅಂತ ಅಂದರೆ, ಈಗ ನಡೀತಿರುವಂತಹ ದಶಾಯೋಗಗಳಲ್ಲಿ ಶನಿ ದಶೆ ನಡೀತಾ ಇರುತ್ತೆ. ಶನಿ ದಶೆಯಲ್ಲಿ ಬರುವಂತಹ ಯೋಗ ಯಾವುದು ಅಂತ ಅಂದರೆ ಚಂದ್ರ ದಶೆಯಲ್ಲಿ ಶನಿ ದಶೆಯಲ್ಲಿ ಚಂದ್ರ ಯೋಗ ಸ್ಟಾರ್ಟ್ ಆಗುತ್ತೆ. ನಾವು ಕೂಡ ತೋರಿಸ್ತಾ ಇದೀವಿ ಕುಂಡಲಿ ಹೇಗಿದೆ ಡಿ.ಕೆ. ಶಿವಕುಮಾರ್ ಅವರ ಕುಂಡಲಿ ಅಂತ. ಹೌದು, ತಾವು ಹೇಳಿದ್ರಿ ಗುರುಗಳೇ, ಅದು ಸ್ಥಾನಗಳನ್ನು ಹೇಳಿ. ಲಗ್ನ ಎಲ್ಲಿ ಬರುತ್ತೆ ನೋಡಿ? ಲಗ್ನ ಮೇಷ ಲಗ್ನದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಜನನ. ಲಗ್ನದಿಂದ 2ನೇ ಸ್ಥಾನ ಋಷಭ ರಾಶಿ. ನಾವೇನು ತೊಗೊಂಡಿದ್ವಿ, ಕೃತಿಕಾ ನಕ್ಷತ್ರ ಋಷಭ ರಾಶಿ ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ನೋಡಿ, ರವಿ, ಚಂದ್ರ ಅಂಡ್ ಬುಧ ಇವೆರಡೂ ಸಹಿತ ಋಷಭ ರಾಶಿನಲ್ಲಿದೆ. ಮತ್ತೆ ಇವ್ರಿಗೆ ಲಗ್ನ ಇದೆಯಲ್ಲ, ಲಗ್ನ ಬಂದು ಮೇಷ ಲಗ್ನ, ರಾಶಿ ಬಂದು ಋಷಭ ರಾಶಿ, ನಕ್ಷತ್ರ ಬಂದು ಕೃತಿಕಾ ನಕ್ಷತ್ರ. ಮತ್ತೆ ಇವ್ರಿಗೆ ಲಗ್ನದ ದಶಮ ಸ್ಥಾನ ಅಂತ ನಾವು ಹೇಳ್ತಿರ್ತೀವಿ. ಆಕ್ಚುಲಿ ಅದು ದ್ವಾದಶ ಆಗ್ಬೇಕಲ್ಲಿ. ಲಗ್ನದಿಂದ ದ್ವಾದಶ ಸ್ಥಾನದಲ್ಲಿ ಶುಕ್ರ ಗ್ರಹ ಇದ್ದಾರೆ ನೋಡಿ. ಅದು ಮೀನ ರಾಶಿ ಇದದು. ಆ ರಾಶಿ ಶುಕ್ರ ಇರುವಂತ ರಾಶಿ ಯಾವುದು ಅಂತಂದ್ರೆ ಮೀನ ರಾಶಿ. ಅದು ಇದು 11ನೇ ಮನೆ ಗುರು ಶನಿ ಇದೆಯಲ್ಲ, ಎರಡೂ ಮಿತ್ರರೇ ಅಲ್ವಾ? ಹೌದು, ಅವರು ಗುರು ಮತ್ತೆ ಶುಕ್ರ ಮಿತ್ರ ಗ್ರಹಗಳಾಗಿರ್ತಾರೆ. ಗುರು ಮತ್ತು ಶನಿ ಗುರು ಮತ್ತು ಶನಿ ಮಿತ್ರ ಗ್ರಹ ಆಗಿರುವಂತದ್ದು. ಈ ಟೋಟಲ್ಲಿ ಜಾತಕವನ್ನು ಏನ್ ಹೇಳುತ್ತೆ ಅಂತ ಅಂದ್ರೆ, ಒಂದು ಯೋಗದ ದಿನಗಳು,
ರಾಜಕೀಯದಲ್ಲಿ ಅಲ್ಲದೆ ಇದನ್ನು ಬರೀ ರಾಜಕೀಯ ಅಂತ ನಾವು ತೆಗೆದುಕೊಳ್ಳೋದಕ್ಕಾಗಲ್ಲ. ಉತ್ತುಂಗದ ಜೀವನವನ್ನ ಮಾಡ್ತಾರೆ, ಉತ್ತುಂಗದ ಹೆಸರನ್ನು ಮಾಡುವಂತ ಸ್ಥಾನಕ್ಕೆ ಹೋಗ್ತಾರೆ. ಓಕೆ, ಅದು 7ನೇ ಮನೆಯ ಮಾಂದಿ ಅಂತಿದೆಯಲ್ಲ, ಅದು ಅದ್ರ ಬಗ್ಗೆ ವಿವರಣೆ ಕೊಡಿ.